ಬೀದರ್ನಲ್ಲಿ ಬಕ್ರೀದ್ ಹಬ್ಬದ ವೇಳೆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಶರಣು ಸಲಗಾರ್ಗೆ ಪೊಲೀಸರಿಂದ ವಾರೆಂಟ್ ಸಿಕ್ಕಿದೆ. ಫೋನ್ ಸ್ವಿಚ್ ಆಫ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಶರಣು ಸಲಗಾರ್ ಹೋಗಿದ್ದಾರೆ. ಅಕ್ರಮ ಗೋಹತ್ಯೆ ನಡೆದಿದೆ ಎಂಬ ಆರೋಪ ಸಂಬಂಧ ಮುಸ್ಲಿಂ ಮನೆಯೊಂದಕ್ಕೆ ತೆರಳಿ ಗಲಾಟೆಯನ್ನ ನಡೆಸಿದ್ರು ಶಾಸಕ. 2023 ಜುಲೈ 1 ಬಕ್ರೀದ್ ದಿನದಂದು ನಡೆದಂಥ ಗಲಾಟೆ ಪ್ರಕರಣ ಅದು. ಪ್ರಕರಣ ಸಂಬಂಧ ತನಿಖೆಗೆ ಶಾಸಕ ಶರಣು ಸಲಗಾರ್ ಗೈರಾಗಿದ್ದು, ವಿಚಾರಣೆಗೆ ಹಾಜರಾಗದೇ ಇರುವುದಕ್ಕೆ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಶಾಸಕರಿಗೆ ಪೊಲೀಸರ ತಲಾಶ್ ಆಗಿದೆ. ಕಾನೂನು ತಜ್ಞರೊಂದಿಗೆ ಶಾಸಕರಿಂದ ಸಮಾಲೋಚನೆಯಾಗಿದೆ. ಶಾಸಕ ಶರಣು ಸಲಗಾರ್ ಬೆಂಬಲಕ್ಕೆ ನಿಂತಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಏನೂ ಆಗೋದಿಲ್ಲ, ನಾವು ನಿಮ್ಮನ್ನ ಕಾಪಾಡ್ತೇವೆ, ಯಾರು ಏನ್ ಮಾಡೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿ ಸ್ಟ್ಯಾಂಡ್ ವಿತ್ ಶರಣು ಸಲಗಾರ್ ಅಂತ ಹೇಳಿ ಬೆಂಬಲಿಗರು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಏನಾಗೋದಕ್ಕೂ ಸಹ ಬಿಡೋದಿಲ್ಲ. ಅದು 2023 ಬಕ್ರೀದ್ ಹಬ್ಬದ ದಿನದಂದು ಮುಸ್ಲಿಮರ ಮನೆಗೆ ಹೋಗಿ ಗಲಾಟೆಯನ್ನ ಮಾಡಿದ್ರು. ಹಾಗಾಗಿ ಆ ಪ್ರಕರಣವನ್ನ ಇಟ್ಕೊಂಡು ಈಗ ತಲಾಶೆಯನ್ನು ನಡೆಸಿರುವಂಥದ್ದು. ಜೊತೆಗೆ ಪೊಲೀಸರು ತನಿಖೆ ಕರೆದಾಗ ಶರಣು ಸಲಗಾರ್ ಅವರು ಗೈರಾಗಿದ್ರು. ಹಾಗಾಗಿ ವಿಚಾರಣೆಗೆ ಹಾಜರಾಗಲಿಲ್ಲ. ಅದೊಂದು ಕಾರಣಕ್ಕೆ ವಾರೆಂಟ್ ಅನ್ನ ಜಾರಿ ಮಾಡಿದ್ರು. ಅವರು ಇವಾಗ ಫೋನ್ ಸ್ವಿಚ್ ಆಫ್ ಅನ್ನ ಮಾಡಿಕೊಂಡು ಎಲ್ಲೋ ತೆರಳಿದ್ದಾರೆ ಎನ್ನುವಂಥ ಮಾಹಿತಿ ಸಹ ಸಿಗ್ತಾ ಇದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಶಾಸಕರಿಗಾಗಿ ಪೊಲೀಸರು ತಲಾಶೆಯನ್ನು ನಡೆಸ್ತಾ ಇದ್ರೆ, ಎಲ್ಲಿದ್ರೂ ಸಹ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರೆ. ಬಟ್ ಅವರ ಬೆಂಬಲಿಗರು ಏನಿದ್ದಾರೆ, ಇಲ್ಲ ನಿಮ್ಮನ್ನ ಕಾಪಾಡ್ತೇವೆ, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅಂತೇಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ನೋಡಿ, ಈಗ ತಲೆ ಮರೆಸ್ಕೊಂಡು ಹೋಗಿದ್ದಾರೆ. ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಈಗ ವಾರೆಂಟ್ ಸಹ ಜಾರಿ ಮಾಡಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಅವರ ಬೆಂಬಲಿಗರು ಏನ್ ಹೇಳ್ತಾ ಇದ್ದಾರೆ, ಏನ್ ಕತೆ ಅಂತ? ನಿನ್ನೆ ಶಾಸಕರಾಗಿರುವ ಶರಣು ಸಲಗಾರ್ ಅವರಿಗೆ ಆ ಕೋರ್ಟ್ ಇಂದ ಜಾಮೀನು ರಹಿತ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿತ್ತು. ಆವಾಗಿನಿಂದ ಅಂದ್ರೆ ಸುಮಾರು 24 ಗಂಟೆಗಿಂತ ಅಧಿಕ ಸಮಯದಿಂದ ಅವರು ಜಿಲ್ಲೆಯ ಜೊತೆಗೆ ಅವರಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಭಿಮಾನಿಗಳಂತೂ ಅವರಿಗೆ ಸಪೋರ್ಟ್ ಮಾಡಿ, ಅಂದ್ರೆ ನಮ್ಮ ಶಾಸಕರೇನಿದ್ದಾರೆ ನಮ್ಮ ಧರ್ಮದ ಪರ ಅವಾಗ ಕೆಲಸ ಮಾಡಿದ್ರು, ಅವ್ರ ಜೊತೆ ಗಲಾಟೆ ಮಾಡಿದ್ರು. ಹಾಗಾಗಿ ಅವರು ಯಾವುದೇ ಒಂದು ಬೇರೆ ಧರ್ಮದವರಿಗೆ ಒಂದು ಏನಂತಾರ ಇನ್ಸಲ್ಟ್ ಮಾಡುವ ರೀತಿಯಲ್ಲಿ ಅವರು ನಡೆದುಕೊಂಡಿಲ್ಲ ಅಂತ ಅಭಿಮಾನಿಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಒಂದು ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಜಿಲ್ಲಾನಲ್ಲಿ ಜಿಲ್ಲಾ ಪೊಲೀಸರು ಅಂದ್ರೆ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಆ ಘಟನೆ ನಡೆದಿತ್ತು. ಅಲ್ಲಿನ ಪೊಲೀಸರು ಬಂದು ಆ ಮನೆಯ ಸುತ್ತಮುತ್ತ ಬಂದು ಯಾವಾಗ ಬರ್ತಾ ಇದ್ದಾರ, ಹೇಗೆ ಬಂದಿದ್ದಾರ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸದ್ಯ ಅವರು ಎಲ್ಲಿದ್ದಾರೆ ಅಂತ ಸದ್ಯ ಮಾಹಿತಿ ಇಲ್ಲ. ಹಾಗಾಗಿ ಬಹಳ ಕುತೂಹಲ ಮೂಡಿಸ್ತದೆ. ಯಾಕೆಂದ್ರೆ ಈ ಘಟನೆ ಜಿಲ್ಲೆಯಾದಂತ ಚರ್ಚೆ ನಡೀತಾ ಇದೆ. ಎತ್ತು ಹೋದ್ರು, ಪೊಲೀಸರೇ ಅರೆಸ್ಟ್ ಮಾಡಿ ಇಲ್ಲಾದ್ರೆ ಕೂಡ ಹಾಕಿದ್ರ, ಹೇಗೆ ಅನ್ನೋದನ್ನ ಆ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಅಭಿಮಾನಿಗಳು ಬಹಳ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದು ಕಾದ್ ನೋಡ್ಬೇಕು, ಯಾವಾಗ ಅವರು ಅಂದ್ರೆ ಸಾರ್ವಜನಿಕವಾಗಿ ಯಾವಾಗ ಬಂದು ಪೊಲೀಸರಿಗೆ ಶರಣಾಗ್ತಾರ ಅಥವಾ ಇದೇ ರೀತಿ ಎಲ್ಲಾದ್ರೂ ಕೂತಿದಾರ ಅನ್ನೋದನ್ನೇ ಗೊತ್ತಾಗ್ಬೇಕಾಗಿದೆ. ಸಂಗಮೇಶ್, ನೋಡಿ, ಈಗ ಅವರು ಪೊಲೀಸರ ತನಿಖೆಗೆ ಹಾಜರಾಗ್ಲಿಲ್ಲ, ಅದಕ್ಕೆ ವಾರೆಂಟ್ ಅನ್ನ ಜಾರಿ ಮಾಡಿದ್ದಾರೆ. ಅಕಸ್ಮಾತ್ ಅವ್ರು ಹಿಂಗೆ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರೆ ಮುಂದಿನ ಕ್ರಮ ಏನಿರಬಹುದು ಅಂತ? ಇದು ಒಂದು ಪ್ರಮುಖವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇವಾಗ ಅವರು ಪೊಲೀಸರು ಅವರಿಗಾಗಿ ಒಂದು ಹುಡುಕಾಡ್ತಾ ಇದ್ದಾರೆ, ಎಲ್ಲಿ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಅವರಿಗೆ ಅಂದ್ರೆ ಶಾಸಕರು ಸಿಕ್ಕಿದ ತಕ್ಷಣ ಅವ್ರಿಗೇನು ಕೋರ್ಟಿಗೆ ಹಾಜರುಪಡಿಸಬೇಕಾಗುತ್ತೆ. ಯಾಕೆಂದ್ರೆ ಈಗ ಜುಲೈ ತಿಂಗಳಲ್ಲಿ ಅವ್ರಿಗೆ ಮತ್ತೊಂದು ವಿಚಾರಣೆ ಇದೆ. ಆ ವಿಚಾರಣೆಗೆ ಹಾಜರುಪಡಿಸ್ತಾರೆ. ಜೊತೆಗೆ ಏನು ವಿಚಾರಣೆ ಪಡಿಸಿದಾಗ ಏನು ನ್ಯಾಯಾಧೀಶರು ಇರ್ತಾರೆ, ಅವರು ಏನ್ ಹೇಳ್ತಾರೆ ಅದನ್ನ ಈ ಪೊಲೀಸರು ಪಾಲಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸಂಗಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.